Okay, so hey everyone, welcome to all of you to my class, Imam D classes. So in this video, we will discuss the some other case study problems based on income tax. Okay, so set off and carry forward. Okay, set off and carry forward and carry forward, carry forward case study problems. Okay, ನೋಡೋಣ. The following are the computed incomes of Mr. Mahesh for the previous year 22-23. Compute his gross total income. ಓಕೆ ಏನು ಕ್ಯಾಲ್ಕುಲೇಟ್ ಮಾಡಬೇಕಂತ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಆಫ್ಟರ್ ಸೆಟ್ ಆಫ್ ಲಾಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಸೊ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟ್ ಐಟಮ್ ಐತಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಇನ್ಕಮ್ ಐತಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ SOP 1,50,000 ಐತಿ. ಬ್ರಾಡ್ ಫಾರ್ವರ್ಡ್ ಲಾಸ್ ಆಫ್ SOP 50,000 ಐತಿ. ಬ್ರಾಡ್ ಫಾರ್ವರ್ಡ್ ಆಯಿತು, ಬ್ರಾಡ್ ಫಾರ್ವರ್ಡ್ ಲಾಸ್ ಇಂಪಾರ್ಟೆಂಟ್ ಐತಿ ಇದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಇದು ಬ್ರಾಡ್ ಫಾರ್ವರ್ಡ್ ಲಾಸ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ದಿಸ್ ಇಸ್ ಅ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್, ಬ್ರಾಡ್ ಫಾರ್ವರ್ಡ್ ಲಾಸ್. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಪ್ರೊಫೆಷನ್ 2,50,000. ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸರ್ವ್ ಡೆಪ್ರಿಸಿಯೇಷನ್ -25,000. ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತಿ. ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ನೆಟ್ ಐತಿ. ನೆಟ್ ಮೀನ್ಸ್ 100/70. ವಿನ್ನಿಂಗ್ ಫ್ರಾಮ್ ಕ್ರಾಸ್ ವರ್ಡ್ ಪಜಲ್ಸ್, ಗ್ರಾಸ್ ಮೀನ್ಸ್ ಡೈರೆಕ್ಟ್. Interest on bank term deposits director. Dividend from Indian company director. Dividend from cooperative society director. Bank charges collecting Indian company dividend 200. Cost of lottery tickets ಬರಂಗಿಲ್ಲ. ಓಕೆ, ಇಂಪಾರ್ಟೆಂಟ್ ಹೈಲೈಟ್ ಮಾಡ್ತೀನಿ, ಕರೆಕ್ಟಾ? ಸೊ ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಆಫ್ whose name is Mr. Mahesh after set of losses. Correct, for the assessment year 23-24, right? Done. Particulars, amount rupees. First number 1, income from salary. क्वेश्चन नोड्री, क्वेश्चन देखो यहाँ पे इनकम फ्रॉम सैलरी है क्या? फुल क्वेश्चन उधरी इनकम फ्रॉम सैलरी ಕೊಟ್ಟಿಲ್ಲ, नहीं दिया, तो इनकम फ्रॉम सैलरी इज nil. करेक्ट है. नंबर 2, इनकम फ्रॉम हाउस प्रॉपर्टी. इनकम फ्रॉम हाउस प्रॉपर्टी ಐತಿ, ಹಾಂ ಐತಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ rupees 1 lakh ಪಾಸಿಟಿವ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಪಾಸಿಟಿವ್ 1 lakh, ಪಾಸಿಟಿವ್ 1 lakh. ಕರೆಕ್ಟಾ? ಹಾಂ, ಓಕೆ, ಡನ್. ನೆಕ್ಸ್ಟ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಟು SOP ಎಷ್ಟು ಐತಿ? 1,50,000 लॉस ಐತಿ. है ना लॉस है, तो उसको लॉस को लेस करना. लेस लॉस फ्रॉम SOP, लॉस फ्रॉम SOP करंट ईयर लॉस. करंट ईयर लॉस 1,50,000. so 1 lakh minus 1,50,000, 1 lakh minus 1,50,000, you will get the answer is minus 50,000. 1 lakh minus 1,50,000 minus 50,000. This is remaining loss from house property. correct? remaining loss from a house property. ಸೊ ನೋಡ್ರಿಲ್ಲೇ ಇದು ಆತದಲ್ಲ, ಇದು ಆತ್ ಮುಗಿತಾ. ಆಮೇಲೆ ಏನೈತಿ? ಹಾಂ, ಥರ್ಡ್ ಒನ್ ಕ್ಯಾ ಹೈ? ಬ್ರಾಡ್ ಫಾರ್ವರ್ಡ್ ಲಾಸ್ ಆಫ್ SOP minus 50,000. ಬ್ರಾಡ್ ಫಾರ್ವರ್ಡ್ SOP ಲಾಸ್, ಬ್ರಾಡ್ ಫಾರ್ವರ್ಡ್ SOP ಲಾಸ್ ಬರಂಗಿಲ್ಲ, ಸೆಟ್ ಆಫ್ ಮಾಡಕ್ಕೆ ಬರಂಗಿಲ್ಲ. ಬಿಕಾಸ್ इनकम फ्रॉम हाउस प्रॉपर्टी नेगेटिव बंत. इनकम फ्रॉम हाउस प्रॉपर्टी नेगेटिव बंत. इनकम फ्रॉम हाउस प्रॉपर्टी क्या आया? नेगेटिव आया. इनकम फ्रॉम हाउस प्रॉपर्टी नेगेटिव आया तो ब्रॉड फॉरवर्ड हाउस प्रॉपर्टी लॉस सेट ऑफ करने नहीं आता. ಸೊ ಅದು ಮಾಡಕ್ಕೆ ಸೆಟ್ ಆಫ್ ಮಾಡಕ್ಕೆ ಬರಂಗಿಲ್ಲ, ಬಿಕಾಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೆಗೆಟಿವ್ ಬಂತು. ಸೊ ಅದಕ್ಕೇನ್ರಿಪ್ಪ? ಬ್ರಾಡ್ ಫಾರ್ವರ್ಡ್ ಲಾಸ್ ಫ್ರಮ್ SOP rupees 50,000 ಕ್ಯಾನ್ ನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಅದರ್ ಹೆಡ್ಸ್, ಬಿಕಾಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ಅ ನೆಗೆಟಿವ್. ಸೊ ನೆಗೆಟಿವ್ ಒಳಗೆ ನೆಗೆಟಿವ್ ಲೆಸ್ ಮಾಡಕ್ಕೆ ಬರಂಗಿಲ್ಲ. ಸೊ ಕ್ಯಾರಿ ಫಾರ್ವರ್ಡ್. ಸಮझ में आया? ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಡನ್. ಇದು ಮುಗಿತಾ? ಸೊ ನೆಕ್ಸ್ಟ್ ಥರ್ಡ್ ಹೆಡ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ವಿಲ್ ಸಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಹಾಂ, ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್ rupees 2,50,000. ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್ rupees 2,50,000. ಕರೆಕ್ಟಾ? ಓಕೆ, ನೆಕ್ಸ್ಟ್. ಹಾಂ, ಇದು ಆದಮೇಲೆ ಏನ್ರಿಪ್ಪ? ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್. ನೆನ್ಪಿಡ್ಕೋರಿ, ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಯಾವಾಗಲೂ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ ಒಳಗೆ ಸೆಟ್ ಆಫ್ ಮಾಡ್ಬೇಕು. ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ ಒಳಗೆ ಸೆಟ್ ಆಫ್ ಮಾಡ್ಬೇಕು. ಯಾತಕ್ಲು? ब्रॉड फॉरवर्ड बिजनेस अनअब्जॉर्ब डेप्रिसिएशन. डेप्रिसिएशन कौन सा भी रहते? करंट ईयर डेप्रिसिएशन कौन सा भी डेप्रिसिएशन रहते? हमेशा इनकम फ्रॉम बिजनेस और प्रोफेशन से
लेस करना, सेट ऑफ करना, समझ में आया कितना है, -25,000. सो लेस ब्रॉड फॉरवर्ड अनअब्जॉर्ब डेप्रीसिएशन, हाउ मच है, 25,000. So 2,50,000 minus 25,000 है 2,25,000. Net professional income. Okay. Remaining loss from house property minus 50,000 ಬಂದಿದೆ ಇಲ್ಲಿ. ಅದು ಏನ್ ಮಾಡ್ಬೇಕ, ಇಲ್ಲಿ ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೈನಸ್ 50,000 ಐತಲ್ಲ ಇಲ್ಲೂ, इल्ले अदु एना इल्ले लेस ಮಾಡ್ಕೋಬೇಕು. इल्ले वहां पे जो था देखो रिमेनिंग लॉस फ्रॉम हाउस प्रॉपर्टी 50,000 है, वो इसमें से लेस कर दो, वो इसमें से लेस कर दो. कितना आएगा, 1,75,000. दिस इज द इनकम फ्रॉम प्रोफेशन. दिस इज द इनकम फ्रॉम प्रोफेशन. इनकम फ्रॉम प्रोफेशन आउटसाइड कॉलम बिकॉज पॉजिटिव अमाउंट. अर्थ आयता, समझ में आया. ओके डन. नेक्स्ट फोर्थ हेड इनकम फ्रॉम कैपिटल गेन. इनकम फ्रॉम कैपिटल गेन. इनकम फ्रॉम कैपिटल गेन ಒಳಗೆ ಏನೇನೈತ್ರಿಪ್ಪ, ಓಕೆ ಹಾ. ಸೊ ಇನ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತಿ ಪ್ಲಸ್ 20,000. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ಪ್ಲಸ್ 20,000, ಕರೆಕ್ಟಾ. ಸೊ ನೆಕ್ಸ್ಟ್ लॉस ಐತಿ, लॉस फ्रॉम शॉर्ट टर्म कैपिटल लॉस ಐತಿ ನೋಡೋಣ. देखो यहाँ पे कैपिटल लॉस शॉर्ट टर्म कैपिटल लॉस है कितना, 30,000 शॉर्ट टर्म कैपिटल लॉस है. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಳಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಲೆಸ್ ಮಾಡಕ್ ಬರ್ತೈತಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಲೆಸ್ ಮಾಡಕ್ ಬರ್ತೈತಿ. ಸೊ ಮೈನಸ್ 30,000. ಸೊ 20,000 ಮೈನಸ್ 30,000 ಆನ್ಸರ್ ಮೈನಸ್ 10,000. ನೆಟ್ ಕ್ಯಾಪಿಟಲ್ ಲಾಸ್ ಎಲ್ಲೇ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ, ಇಟ್ ಈಸ್ ಕ್ಯಾರಿ ಫಾರ್ವರ್ಡ್. ನೆಟ್ ಕ್ಯಾಪಿಟಲ್ ಲಾಸ್ ಆಫ್ रुपीज रिमेनिंग शॉर्ट टर्म कैपिटल लॉस ऑफ रुपीज 10,000 इज कैरी फॉरवर्ड. समझ में आया, अर्थ आयता. ओके सो डन. नेक्स्ट फिफ्थ हेड इनकम फ्रॉम अदर सोर्सेस. जस्ट गिव मी अ मिनट. ओके okay so done. Here so income from other sources. last head income from other sources. ಇದರ ಒಳಗೆ income from other sources ಒಳಗೆ ಏನೇನೈತಿ ನೋಡೋಣ. ಏನೈತಿ income from other sources ಒಳಗೆ, ಫಸ್ಟ್ income from other sources winning from lotteries net ಐತಿ. net means amount into 100/70, correct. net means so winning from a lottery winning from lottery net ಐತಿ. so 35,000 into 100/70 will get 50,000, correct. done. next समझ में आया. नेक्स्ट नंबर 2 विनिंग फ्रॉम क्रॉसवर्ड पजल्स. ग्रॉस मीन्स डायरेक्ट तगोಬೇಕು, डायरेक्ट लेना है. कितना, 25,000 डायरेक्ट. ओके तगोरी. क्रॉसवर्ड पजल्स डायरेक्ट लेना है इसको. ओके सो डायरेक्ट 25,000 ग्रॉस मीन्स डायरेक्ट. नेक्स्ट नंबर 3 इंटरेस्ट ऑन बैंक टर्म डिपॉजिट प्लस 20,000. सो डायरेक्ट इंटरेस्ट फ्रॉम बैंक टर्म डिपॉजिट डायरेक्ट 20,000, करेक्ट. नेक्स्ट डिविडेंड फ्रॉम इंडियन कंपनी रुपीज 20,000 डायरेक्ट. डिविडेंड फ्रॉम इंडियन कंपनी रुपीज डायरेक्ट 20,000. ओके डन. नेक्स्ट डिविडेंड फ्रॉम कोऑपरेटिव सोसाइटी प्लस 5,000 डायरेक्ट. डिविडेंड फ्रॉम कोऑपरेटिव सोसाइटी डायरेक्ट 5,000. डन. ऑल एक्सपेंस मुगीत, ऑल इनकम्स मुगीता. टोटल ಮಾಡ್ರಿಪ್ಪ. अभी टोटल करो इसको. कितना आता, 50,000 प्लस 25,000 प्लस 20,000 प्लस 20 प्लस 20 प्लस 5 you will get 1,20,000. this is a gross income less collection charges. collection charges ಐತಿ ಇಲ್ಲೇ ಐತಲ್ಲ, ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ rupees 200. ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ rupees 200. so less bank collection charges rupees 200, correct. so 1,20,000 minus 200 1,19,800. this is the income from other sources. 1,19,800, correct. इल्ले ಒಂದು ಐತಿ ಕಾಸ್ಟ್ ಆಫ್ ಲಾಟರಿ ಟಿಕೆಟ್ಸ್ rupees 5,000. ಕಾಸ್ಟ್ ಆಫ್ ಲಾಟರಿ ಟಿಕೆಟ್ಸ್ ಇಸ್ ನಾಟ್ ಎಲಿಜಿಬಲ್. ಕಾಸ್ಟ್ ಆಫ್ ಲಾಟರಿ ಟಿಕೆಟ್ಸ್ ಇಸ್ rupees 5,000 ಇಸ್ ನಾಟ್ ಎಲಿಜಿಬಲ್, ನಾಟ್ ಟ್ಯಾಕ್ಸೇಬಲ್. ಓಕೆ ನಾಟ್ ಟ್ಯಾಕ್ಸೇಬಲ್, ಕರೆಕ್ಟ್. ಅರ್ಥ ಆಯ್ತಾ, ಸರಿ. ನೆಕ್ಸ್ಟ್ ಓಕೆ ಜಸ್ಟ್ ಗಿವ್ ಮಿ. ಓಕೆ ಎಲ್ಲಿತ್ತಿದ್ದು, ಕಾಸ್ಟ್ ಆಫ್ ಲಾಟರಿ ಟಿಕೆಟ್ಸ್ ಇಸ್ ನಾಟ್ ಎಲಿಜಿಬಲ್. ಸೊ ಕಾಸ್ಟ್ ಆಫ್ ಲಾಟರಿ ಟಿಕೆಟ್ಸ್ ಇಸ್ ನಾಟ್ ಎಲಿಜಿಬಲ್, ಕರೆಕ್ಟಾ. ಡನ್ ಆಯ್ತಾ. ಈಗೇನು ಮಾಡ್ರಿಪ್ಪ, ಗ್ರಾಸ್ ಟೋಟಲ್ ಇನ್ಕಮ್ ಮಾಡಬೇಕು. ಸೊ ನೋಡ್ರಿ, ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ನಿಲ್ ಐತಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ ಬಂತು, ಅದಕ್ಕೆ ಬರಂಗಿಲ್ಲ ಬಿಡ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಬಂತು. ಇನ್ಕಮ್ ಫ್ರಮ್ ಪ್ರೊಫೆಷನ್ ಬಂತು ಎಷ್ಟು, 1,75,000. ಓಕೆ ಕ್ಯಾಪಿಟಲ್ ಗೇನ್ ನಿಲ್ ಐತಿ, ಬರಂಗಿಲ್ಲ ಯಾಕಂದ್ರೆ ನೆಗೆಟಿವ್ ಐತಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 1,19,800. ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್ 1,75,000 ಪ್ಲಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 1,19,800. ಆ್ಯಡ್
2,94,800. दिस इज द ग्रॉस टोटल इनकम. दिस इज द ग्रॉस टोटल इनकम. आयता समझ में आया सभी के? हाँ, दिस वन नोट्स इज ऑल्सो इंपॉर्टेंट. करेंट ईयर हाउस प्रॉपर्टी लॉस SOP. करंट ईयर हाउस प्रॉपर्टी लॉस ऑन SOP. ऑन SOP मैक्सिमम लिमिट इज रुपीज 2 lakh. करंट ईयर, हाँ, लॉस फ्रॉम SOP करंट ईयर ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 2 lakh. ಬಟ್ ನಮ್ಮ ಕಡೆ ಐತಿ ಬರೀ 1,50,000. ಓಕೆ, 2 lakh ಹೆಚ್ಚಿಗೆ ಬಂದಂದ್ರೆ 2 lakh ಹೆಚ್ಚಿಗೆ ಬಂದಂದ್ರೆ ಬರೀ 2 lakh ಅಷ್ಟೇ ಲೆಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅವ್ರೆ ಲಾಸ್ ಫ್ರಾಮ್ SOP ಕರೆಂಟ್ ಇಯರ್ 2 lakh ಹೆಚ್ಚಿಗೆ ಕೊಟ್ಟಾರ. 2,50,000, 3 lakh, 4 lakh ಕೊಟ್ಟಾರ. ನೀವು ಬರೀ 2 lakh ಅಷ್ಟೇ ಲೆಸ್ ಮಾಡ್ಕೋಬೇಕು. 2 lakh ಒಳಗೆ ಬಂತ 1,50,000, 1,70,000, 1,90,000 ಎಷ್ಟು ಅಮೌಂಟ್ ಐತಿ ಅಷ್ಟು ಅಮೌಂಟ್ ಲೆಸ್ ಮಾಡ್ಕೋಬೇಕು. 2 lakh ಒಳಗಂದ್ರೆ ಪೂರಾ ಅಮೌಂಟ್ ಲೆಸ್ ಮಾಡ್ಕೋಬೇಕು. 2 lakh ಹೆಚ್ಚಿಗೆ ಅಂದ್ರೆ 2 lakh ಅಷ್ಟೇ ಲೆಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? समझ में आया? लॉस फ्रॉम SOP अगर 2 lakh से ज्यादा है तो 2 lakh उतना ही लेस करो. अगर अमाउंट लॉस फ्रॉम SOP 2 lakh से कम है तो जितना कम है उतना अमाउंट लेस करो. देखो 1,50,000 2 lakh से कम है तो पूरा अमाउंट लेस करो. अगर उन्हें 2,10,000 दिया, 2,50,000 दिया बोलो तो 2 lakh उतना ही लेस करना. समझ में आया? ये था लॉस फ्रॉम SOP का. ओके, सो डन. दिस क्वेश्चन इज डन. होप यू गाइस अंडरस्टूड. दिस इज द क्वेश्चन. Just minimize so you can take the screenshot as well. Okay, take the screenshot. This is the half part. This is the half part. Okay, now this is the solution part. This is the solution part of 2 income from profession. Next, income from capital gain and GTI. Next, notes. Got it? Okay, this question is also okay. Mr. Vinay has the following computed incomes under different heads for previous year 24 and 25. Correct? Gross salary. Okay, first item is given is a gross salary. Gross salary 5,10,000. Next, second, income from house property loss aiti. Loss minus 1 lakh. Income from long term capital gain 75,000. Income from other sources 1,25,000. He has cash balance of rupees 1,75,000 on 1/2/2025, and he approaches you for your advice to make investments to reduce his taxable income. Assume that he does not opt to be taxed under section 115 BAC. Not opt means normal old tax rates apply ಮಾಡಬೇಕು. Not does not opt means old tax. Okay, old. So first question is, what are the investments that you may recommend to Mr. Vinay to reduce his taxable income? First question. Second question, give the reasons for recommending those investments. Third question, compute the taxable income of Mr. Vinay for the assessment year 25-26 on the basis of investments made by him on your advice. Okay, this is the question. Okay, solve ಮಾಡೋಣ. So computation of total income, ಏನ computation of total income of Mr. Vinay for the assessment year 2025-26 particulars amount. So first, number 1, income from salary. First ಏನ income from salary as given. Income from salary calculate ಮಾಡಬೇಕು. income from salary. Income from salary is a 5,10,000. Income from salary is a 5,10,000. It is a gross salary. Income from salary अल्ला, ಇದು ಏನ ग्रॉस सैलरी. क्या है ये? ग्रॉस सैलरी है. इनकम फ्रॉम सैलरी नहीं, वो ग्रॉस सैलरी 5,10,000. सो इनकम फ्रॉम सैलरी ग्रॉस सैलरी इज 5,10,000 लेस स्टैंडर्ड डिडक्शन. ग्रॉस सैलरी लेस स्टैंडर्ड डिडक्शन अंडर सेक्शन 16. इनकम फ्रॉम सैलरी ಒಳಗ ಗ್ರಾಸ್ ಸ್ಯಾಲರಿ ಆದ್ಮೇಲೆ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಲೆಸ್ डिडक्शन अंडर सेक्शन 16. नंबर 1 स्टैंडर्ड डिडक्शन 50,000 लेस ಮಾಡ್ತಿರಲ್ಲ ನೀವು. समझ में आया? उन्हें दिया क्या? ग्रॉस सैलरी दिया. ग्रॉस सैलरी के अंदर से लेस स्टैंडर्ड डिडक्शन 50,000 कंपल्सरी लेस ಮಾಡ್ಕೋಬೇಕು. ओके, लेस करना है. समझ में आया? तो ग्रॉस सैलरी 5,10,000
minus standard deduction 50,000. You will get 4,60,000. Correct? Okay. Income from salary mugit. Number 2. Income from house property loss ಐತಿ minus 1 lakh loss ಐತಿ. So ತಗೋರಿ income from house property loss ಐತಿ. Income from house property loss ಐತಿ. So minus 1 lakh. So minus 1 lakh. This is minus 1 lakh. Minus 1 lakh. Correct? Loss income from house property, loss from house property minus 1 lakh. Correct? So after this ಏನಾಯ್ತಿ? Number 3. Income from long term capital gain. Long term capital gain 75,000. So income from long term capital gain 75,000. Correct? Done. ಇದು ಆಯ್ತಾ? ये हो गया. इसके बाद में इनकम फ्रॉम अदर सोर्सेस. इनकम फ्रॉम अदर सोर्सेस 1,25,000. सो इनकम फ्रॉम अदर सोर्सेस 1,25,000. इनकम को पूरा ऐड करो, लॉस को लेस करो. अर्थ ಆಯ್ತಾ? इनकम ಎಲ್ಲ ऐड ಮಾಡ್ರಿ, ಲಾಸ್ ಗೆ ಲೆಸ್ ಮಾಡ್ರಿ. ಸೊ 4,60,000 plus 75,000 plus 1,25,000, 6,60,000 less loss from house property minus 1 lakh, you will get 5,60,000. This is the total income. This is the total income because ಇದು deduction under section 80C to 80U ಏನು ಕೊಟ್ಟಿಲ್ಲ ಅವರು ಏನು ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ ಇದು ಟೋಟಲ್ ಇನ್ಕಮ್. ದಿಸ್ ಇಸ್ ದ ಟೋಟಲ್ ಇನ್ಕಮ್ 5,60,000. ಆಯ್ತಾ? ನೌ ರಿಕಮೆಂಡೇಶನ್ ಫಾರ್ ರೆಡ್ಯೂಸಿಂಗ್ ಟ್ಯಾಕ್ಸ್ ಲಯಬಿಲಿಟಿ. ಕರೆಕ್ಟಾ? ಸೊ ನಂಬರ್ 1, assessee can investment in savings under section 80C. 80C ಒಳಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟೈತಿರಪ್ಪ? 1,50,000 ಐತಿ. 80C ಒಳಗೆ ಮ್ಯಾಕ್ಸಿಮಮ್ लिमिट अंडर सेक्शन 80C वाला का मैक्सिमम कितना है? 1,50,000. पब्लिक प्रोविडेंट फंड के अंदर 1 लाख इन्वेस्टमेंट करो. परचेज ऑफ एनएससी के अंदर कितना करो? 50,000 करो. 1,50,000. तो टोटल डिडक्शन अंडर सेक्शन 80C मैक्सिमम लिमिट इज 1,50,000. ओवर है. सो दिस इज द फर्स्ट इन्वेस्टमेंट ऑप्शन. सेकेंड इन्वेस्टमेंट ऑप्शन, सिमिलरली assessee can invest in the capital gain under section 54 in residential house. This is the second option. Third option, assessee can invest in tax-free government securities. These are the options available. First question, what are the investments that you may recommend to Mr. Vinay to reduce his taxable income? Okay, so first question answer this is public provident fund 1 lakh, total limit under section 80C 1,50,000. So public provident fund 1 lakh, purchase of NSC 50. So total is 1,50,000. Second option, investment in capital gains under section 54. Third, invest in tax free government securities. Okay, first answer mugit. Now so second one, so option number 3 also done. Option number 3 also mugit namda. Sorry this one. Okay, so we'll do computation. Recomputation of total income. Sources of income amount. So first, income from salary copy paste पूरा. इनकम फ्रॉम सैलरी पूरा कॉपी पेस्ट. ये थी 4,60,000 कॉपी पेस्ट करो इसको. ठीक है. नंबर 2, लॉन्ग टर्म कैपिटल गेन क्या है वो? हाँ, इनकम फ्रॉम कैपिटल गेन. इनकम फ्रॉम कैपिटल गेन कितना है? 75,000 है. कितना है? 75,000 है. सो इनकम फ्रॉम कैपिटल गेन कितना है? 75,000. अब यहाँ पे तुम ಸೆಕೆಂಡ್ ಒಳಗೆ ಏನು ಹಿಡಿರ್ಪ? ಸೆಕೆಂಡ್ ಒಳಗೆ ಎಕ್ಸಮ್ಷನ್ ಮಾಡ್ರಿಪ್ಪ ಅಂತ. ಏನ? ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಸೆಕ್ಷನ್ 54 ಒಳಗೆ ಮಾಡಿರಪ್ಪ, ಕ್ಯಾಪಿಟಲ್ ಗೇನ್ ಒಳಗೆ ಅಂತ ಹೇಳತ್ತೀರಿ ನೀವು. ಅದಕ್ಕೆ ಏನು ಮಾಡಿರಪ್ಪ? ಕ್ಯಾ ಕರ್ನಾ ಇಸ್ಕೋ? ಲೆಸ್ ಕರ್ನಾ है. ಸೊ ಲೆಸ್ एग्जाम्शन अंडर सेक्शन 54. पूरा 75,000 माइनस 75,000 है. आंसर इज अ निल. समझ में आया? ओके. एज पर द सेकेंड नोट अंडर सेक्शन 54 75,000 माइनस 75,000 आंसर निल. डन, मुगित. ನೆಕ್ಸ್ಟ್ ಥರ್ಡ್ ಇನ್ಕಮ್ ಐತಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಐತಿ 1,25,000 ಐತಿ. ಹೆಂಗೈತಿ ಹಂಗೆ ತಗೋಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 1,25,000 ಹೆಂಗೈತಿ ಹಂಗೆ ತಗೋಬೇಕು. ಸೊ ಟೋಟಲ್ ಮಾಡ್ರಿಪ್ಪ 4,60,000 ಪ್ಲಸ್ ನಿಲ್ ಪ್ಲಸ್ 1,25,000 ಎಷ್ಟು ಬರ್ತೈತಿ? 5,85,000. ಕರೆಕ್ಟಾ? ಸೊ ನಾವು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತಲ್ಲ ಅಲ್ಲೇ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟೈತಿ? minus 1 lakh ಐತಿ. ಸೊ minus 1 lakh ಲೆಸ್ ಮಾಡ್ರಿಪ್ಪ. ಸೊ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ minus 1 lakh. ಸೊ 5,85,000 minus 1 lakh 4,85,000. ದಿಸ್ ಇಸ್ ದ GTI. ಸೆಕೆಂಡ್ ಒಳಗೆ GTI. ದಿಸ್ ಇಸ್ ದ GTI. ಕರೆಕ್ಟಾ? ದಿಸ್ ಇಸ್ ದ GTI. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. ಇಲ್ಲೇ ಮಾಡಿರಪ್ಪ ನೀವು ಆಪ್ಷನ್ 1 ಒಳಗೆ ಮಾಡಿರಪ್ಪ ನೀವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಎಷ್ಟು ಐತಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C? ಮ್ಯಾಕ್ಸಿಮಮ್ ರುಪೀಸ್ 1,50,000
50,000 रिडक्शन अंडर सेक्शन 80C मैक्सिमम रुपीज 1,50,000. ओके, समझ में आया? सो 4,85,000 माइनस 1,50,000 है, यू विल गेट 3,35,000. दिस इज द टोटल इनकम. This is the total income as per the this case study question. Okay, these are the all assumption. ಇದು ಎಲ್ಲ assumption बेस ಮೇಲೆ क्या है, सभी assumption के बेस के ऊपर है. समझ में आना है? इसके हिसाब से उसको सॉल्व करना है. ओके, गॉट इट? आंसर है? ओके, टेक द स्क्रीनशॉट if you guys want. Okay, just I will then next I will erase all the masks so you can take the screenshot. Okay, this is the question, this is the solution. First part, second part, third part. Okay, so with this I will conclude this class, and thank you all of you for watching this video. Okay, stay connected, stay tuned, and please like, share and subscribe to my channel, and share with your friends, classmates and relatives. Thank you all of you.